ಭಾವಾಂತರ ಇದು ಆ, ಕನ್ನಡದ ಸಿನಿಮಾ. ಇಲ್ಲಿ ವಿಶೇಷವಾಗಿ ನಿಮ್ಮ ಗಮನ ಸೆಳೆಯುವಂಥ ಕ್ಯಾರೆಕ್ಟರ್ ಮಾಧವ ಅಥವಾ ಕಾರ್ತಿಕ್ ಶರ್ಮಾ. ಕಾರ್ತಿಕ್ ಶರ್ಮಾ ಅವರು ಈ ಚಿತ್ರದಲ್ಲಿ ಒಂದು ವಿಭಿನ್ನವಾದ ಮತ್ತು ಎಲ್ಲರಿಗೂ ಗೊತ್ತಿರುವಂತಹ ಪಾತ್ರ ಅಥವಾ ನಮ್ಮ ನಡುವೆ ಇರುವಂತಹ ಪಾತ್ರ. ಸೊ ಅದನ್ನು ಜೀವಿಸಿ ಅಭಿನಯಿಸಿ ಜನರಿಗೆ ಹತ್ತಿರ ಆಗುವಂಥ ಕೆಲಸ ಮಾಡ್ತಾರೆ. ಈ ಸಿನಿಮಾ ಇನ್ನೂ ಬಂದಿಲ್ಲ, ರೆಡಿಯಾಗಿದೆ, ಇನ್ನಷ್ಟೇ ಬರಬೇಕಿದೆ. ಸೊ ಈ ಚಿತ್ರದ ಒಂದು ಟೀಸರ್ ನೋಡಿದಾಗ ಈ ಥರದ್ದೆಲ್ಲ ಭಾವನೆಗಳು ಹುಟ್ಟುತ್ತೆ. ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದರ ಹೆಸರು ರಾಧಾ. ಸೊ ಈ ರಾಧಾ ಮತ್ತು ಮಾಧವ ಇಬ್ಬರು ಪ್ರೇಮಿಗಳ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ಇಲ್ಲಿ ಪ್ರೇಮಿಗಳು ಥರ ಕಾಣಿಸ್ತಾರೆ, ಆದರೆ ಇವರ ನಡುವೆ ಒಂದಷ್ಟು ವ್ಯತ್ಯಾಸಗಳಿದೆ. ಸೊ ರಾಧಾ ಹುಡುಗಿ ಆದರೂ ಮಾಧವ ಹುಡುಗಿ ಥರ ಆ್ಯಕ್ಟ್ ಮಾಡ್ತಾನೆ ಅನ್ನೋಕ್ಕಿಂತ ಹುಡುಗಿ ಥರ ಬಿಹೇವ್ ಮಾಡ್ತಾನೆ ಅಂತ ಹೇಳ್ಬೋದು ನಾವು. ಅಂದರೆ ರಾಧನ ಜೊತೆಗೆ ನಾನು ಯಾಕಿದ್ದೀನಿ ಅಂತ ಹೇಳಿ ಮಾಧವ ಹೇಳ್ಕೊಂಡು ಹೋಗ್ತಾರೆ. ಅಂದರೆ ಸೊ ರಾಧಾ ಥರ ನಾನು ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಅವಳ ಜೊತೆಗಿರೋದು, ನಮ್ಮದು ಪ್ರೀತಿ ಅಲ್ಲ ಅಂತ ಹೇಳಿ ಹೇಳುವಂಥದ್ದು. ಸೊ ಇಲ್ಲಿ ನಾನೇನು ಹೇಳ್ತೀನಿ ಅನ್ನೋದು ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಗಂಡಾಗಿ ಹೆಣ್ಣು ಭಾವನೆಗಳನ್ನು, ಸೊ ಹಾರ್ಮೋನ್ ವ್ಯತ್ಯಾಸಗಳಿಂದ ಆಗುವಂಥ ವ್ಯತ್ಯಾಸಗಳನ್ನು ಈ ಒಂದು ಮಾಧವ ಪ್ರತಿಬಿಂಬಿಸ್ತಿರುವಂಥದ್ದು. ಸೊ ಈ ಥರ ಒಂದು ಘಟನೆ, ಆ ಘಟನೆಯನ್ನೇ ಆಧರಿಸಿ ಈ ಒಂದು ಚಿತ್ರ ಮಾಡಿರುವಂಥದ್ದು ಭಾವಾಂತರ ಅಂಥೇಳಿ. ಸೊ ಈ ಭಾವಾಂತರದಲ್ಲಿ ವಿಶೇಷವಾಗಿ ತನ್ವಿ ರಾವ್ ಇರುವಂಥದ್ದು, ಅದನ್ನು ರಾಧಾ ಅನ್ನುವಂಥ ಪಾತ್ರ ಇವ್ರು ಮಾಡಿರುವಂಥದ್ದು. ಮಾಧವ ಅನ್ನುವಂಥ ಪಾತ್ರವನ್ನು ಕಾರ್ತಿಕ್ ಶರ್ಮಾ ಅವ್ರು ಮಾಡಿರುವಂಥದ್ದು. ಕಾರ್ತಿಕ್ ಶರ್ಮಾ ಯಾರು, ಹಾಗೆಯೇ ರಾಧಾ ಪಾತ್ರಧಾರಿ ತನ್ವಿ ರಾವ್ ಯಾರು ಅಂತ ಹೇಳಿ ಒಂಚೂರು ನಾನು ಹೇಳ್ತಾ ಹೋದರೆ, ತನ್ವಿ ರಾವ್ ಅವ್ರನ್ನ ನೀವು ನೋಡಿರ್ಬೋದು. ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಬರ್ತಿತ್ತಲ್ವ, ಸೊ ಆ ಸೀರಿಯಲಲ್ಲಿ ಶಮಂತ್ ಬ್ರೋಗೌಡ ಅವರ ಒಂದು ಲವ್ ಇಂಟ್ರೆಸ್ಟ್ ಆಗಿ ಮಾಡ್ತಿದ್ದಂತಹ ಪಾತ್ರ. ಸೊ ತುಂಬ ವೈಲೆಂಟ್ ಹಾಗೆಯೇ ವೈಬ್ರೆಂಟ್ ಬೇರೆ ಥರದ ಒಂದು ಕ್ಯಾರೆಕ್ಟ್ರು. ಸೊ ಆ ಥರದ ಕ್ಯಾರೆಕ್ಟರ್ ಮಾಡಿ ಎಲ್ಲರ ಮನಸ್ಸಲ್ಲಿ ಉಳಿದಿರುವಂಥ ತನ್ವಿ ರಾವ್ ಇಲ್ಲಿ ಒಂದು ರೀತಿ ಲವ್ ಗೋಯಿಂಗ್ ಅಥವಾ ತುಂಬ ಇಷ್ಟಪಡುವಂಥ ಪಾತ್ರ ಥರದ ಕಾಣಿಸ್ತಾರೆ. ಸೊ ಪ್ರೀತಿಯಿಂದ ಇರುವಂಥ ಒಂದು ಪಾತ್ರ ಇದು. ಮಾಧವ ಯಾರು ಅಂತಂದರೆ, ನೀವು ವೀರ ಕನ್ನಡಿಗ ಹಾಗೆಯೇ ಮ್ಯಾಜಿಕ್ ಅಜ್ಜಿ ನೋಡಿರ್ಬೋದು. ಸೊ ಅದರಲ್ಲಿ ಚಿಕ್ಕ ಹುಡುಗ, ಆ ಚಿಕ್ಕ ಹುಡುಗನೇ ಈಗ ದೊಡ್ಡ ಡೈರೆಕ್ಟರ್ ಅನ್ನೋಕ್ಕಿಂತ ದೊಡ್ಡವನಾಗಿ ಡೈರೆಕ್ಟರ್ ಆಗಿರುವಂಥದ್ದು. ಸೊ ಕಾರ್ತಿಕ್ ಶರ್ಮಾ. ಸೊ ಕಾರ್ತಿಕ್ ಶರ್ಮಾ ಅವರು ಬಾಲನಟರಾಗಿ ಒಂದು 30 ಚಿತ್ರಗಳಲ್ಲಿ ನಟಿಸಿರುವಂಥದ್ದು. ಇನ್ನು ಸೀರಿಯಲ್ ಹಾಗೆಯೇ ಟಿ ವಿ ಶೋಗಳಿಗೆ ಸಂಗೀತ ಕೊಡ್ತಾನೆ ತಮ್ಮ ಹೆಸರನ್ನು ಗುರುತಿಸ್ಕೊಂಡಿರುವಂಥದ್ದು ಅದು ಕಾರ್ತಿಕ್ ಶರ್ಮಾ. ಒಂದು 100 ಸಿನಿಮಾಗಳಷ್ಟು ಕೆಲಸ ಮಾಡಿರುವಂಥದ್ದು ಕಾರ್ತಿಕ್ ಶರ್ಮಾ ಅವರು. ಸೊ ಕಾರ್ತಿಕ್ ಶರ್ಮಾ ಈ ಒಂದು ಚಿತ್ರದಲ್ಲಿ ನಿರ್ದೇಶಕರಾಗಿ ಈ ಒಂದು ಪ್ರಯತ್ನ ಮಾಡಿರುವಂಥದ್ದು. ತುಂಬ ವಿಶೇಷವಾಗಿ ಇಲ್ಲಿ ಕತೆ ಬರೆದಿದ್ದಾರೆ, ಚಿತ್ರಕಥೆ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿರುವಂಥದ್ದು, ಎಲ್ಲವೂ ಇವರೇ ಮಾಡ್ಕೊಂಡಿರುವಂಥದ್ದು. ಸೊ ಎಲ್ಲವೂ ಇವರೇ ಮಾಡ್ಕೊಂಡಂಥ ಚಿತ್ರ ಇನ್ನೇನು ರಿಲೀಸ್ ಆಗುತ್ತೆ, ಅದರ ಡೇಟ್ ಯಾವುದು ಅಂತ ಹೇಳಿ ಇನ್ನೂ ಹೇಳ್ಕೊಂಡಿಲ್ಲ ಸಿನಿಮಾ ತಂಡ. ಸೊ ಈ ಒಂದು ಭಾವಾಂತರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು. ಸೊ ಮತ್ತಷ್ಟು ಇನ್ನಷ್ಟು ಇರುತ್ತೆ, ಹೇಳ್ತಾನೆ ನಿಂತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.